ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಧನಸ್ಸು ರಾಶಿಯ ಬಂಧುಗಳೇ, ಆ ಸಾಕ್ಷಾತ್ ಶ್ರೀಮನ್ನಾರಾಯಣ ಮತ್ತು ನಿಮ್ಮ ರಾಶ್ಯಾಧಿಪತಿಯಾದ ಗುರುದೇವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಕೋರುತ್ತೇನೆ. ಧನಸ್ಸು ರಾಶಿಯವರು ಅಂದ್ರೇ ಸತ್ಯದ ಹಾದಿಯಲ್ಲಿ ನಡೆಯುವವರು ಮತ್ತು ಮಹತ್ವಾಕಾಂಕ್ಷಿಗಳು. ಆದರೆ ನಿಮ್ಮ ಒಂದು ಸಣ್ಣ ತಪ್ಪು ನಿಮ್ಮ ಜೀವನದ ಯಶಸ್ಸನ್ನು ಮತ್ತು ಗೌರವವನ್ನು ಕಸಿದುಕೊಳ್ಳಬಹುದು. ಹೌದು, ನೀವು ಈ ವಿಡಿಯೋದಲ್ಲಿ ನೋಡುತ್ತಿರುವ ವಿಷಯ 100ಕ್ಕೆ 100ರಷ್ಟು ಸತ್ಯ. ಧನಸ್ಸು ರಾಶಿಯವರು ಪ್ರಾಣ ಸಂಕಟ ಬಂದರೂ ಸರಿನೇ ಈ ಒಂದು ವಸ್ತುವನ್ನು ಮಾತ್ರ ಯಾರಿಗೂ ಉಚಿತವಾಗಿ ಅಥವಾ ಬಳಸಿದ ನಂತರ ಕೊಡಬಾರದು. ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ದೈವಿಕ ಕೃಪೆ ಮಾಯವಾಗಿ ಸಂಕಷ್ಟಗಳು ಆವರಿಸುತ್ತೆ. ಧನಸ್ಸು ರಾಶಿಯ ಸ್ವಭಾವ ಮತ್ತು ಅದೃಷ್ಟ. ಧನಸ್ಸು ರಾಶಿಯ ಅಧಿಪತಿ ಜ್ಞಾನಕಾರಕನಾದ ದೇವಗುರು ಬೃಹಸ್ಪತಿ ಜುಪಿಟರ್. ನೀವು ಅಗ್ನಿ ತತ್ವದವರು, ಅಂದರೆ ಧೈರ್ಯಶಾಲಿಗಳು ಮತ್ತು ಯಾವಾಗಲೂ ಹೊಸದನ್ನು ಕಲಿಯಲು ಇಷ್ಟಪಡುವವರು. ಯಾರಾದರೂ ಬಂದು ನಿಮ್ಮ ಸಮಯ ಕೇಳಿದರೆ, ಸಹಾಯ ಕೇಳಿದರೆ ಅಥವಾ ಸಲಹೆ ಕೇಳಿದರೆ ನೀವು ನಿಮ್ಮ ಬಳಿ ಇರೋದನ್ನೆಲ್ಲ ಕೂಡ ಅವರಿಗೆ ಮುಕ್ತವಾಗಿ ನೀಡಿಬಿಡ್ತೀರ. ಆದರೆ ಈ ಅತಿಯಾದ ಮುಗ್ಧತೆಯೇ ನಿಮಗೆ ಮುಳ್ಳಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಯಾಕೆ ಅಂದುಕೊಂಡ ಕೆಲಸಗಳು ತಡ ಆಗ್ತಾ ಇವೆ? ಯಾಕೆ ನಿಮ್ಮ ಪ್ರಗತಿಗೆ ಅಡೆತಡೆಗಳು ಬರ್ತಾ ಇವೆ? ಇಂದು ಆ ಜ್ಯೋತಿಷ್ಯದ ರಹಸ್ಯವನ್ನು ನಿಮಗೆ ತಿಳಿಸ್ತೇವೆ. ಶಕ್ತಿಯ ವರ್ಗಾವಣೆ, ಎನರ್ಜಿ ಟ್ರಾನ್ಸ್ಫರ್. ಧನಸ್ಸು ರಾಶಿಯವರಿಗೆ ಆಧ್ಯಾತ್ಮಿಕ ಮತ್ತು ಜ್ಞಾನದ ಶಕ್ತಿ ಹೆಚ್ಚಿರುತ್ತೆ. ನೀವು ಬಳಸುವ ವಸ್ತುಗಳಲ್ಲಿ ನಿಮ್ಮ ಪರಿಶ್ರಮದ ಮತ್ತು ಯಶಸ್ಸಿನ ತರಂಗಗಳು ಅಡಗಿರುತ್ತೆ. ನೀವು ಆ ವಸ್ತುವನ್ನು ಬೇರೆಯವರಿಗೆ ಕೊಟ್ಟಾಗ ನಿಮ್ಮ ಜಾತಕದಲ್ಲಿರುವ ಗುರುಬಲ ಅವರ ಪಾಲಾಗುತ್ತೆ. ಪ್ರತಿಯಾಗಿ ಅವರ ಜೀವನದ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಆವರಿಸುತ್ತೆ. ಆ ರಹಸ್ಯ ವಸ್ತು ಯಾವುದು ಅಂತ ಈಗ ನಾವು ತಿಳಿದುಕೊಳ್ಳೋಣ. ಆ ಒಂದು ವಸ್ತು ಯಾವುದು? ದ ಸೀಕ್ರೆಟ್ ಆಬ್ಜೆಕ್ಟ್. ಧನಸ್ಸು ರಾಶಿಯವರು ಪ್ರಾಣ ಹೋದರೂ ಕೊಡಬಾರದ ಆ ಒಂದು ವಸ್ತು ನಿಮ್ಮ ಹಳದಿ ಬಣ್ಣದ ವಸ್ತುಗಳು ಅಥವಾ ಆಭರಣಗಳು ಮತ್ತು ನೀವು ಬಳಸುವ ಖಾಸಗಿ ಡೈರಿ ಅಥವಾ ಬರವಣಿಗೆಯ ಪುಸ್ತಕಗಳು. ಇದರ ರಹಸ್ಯ ಕೇಳಿ. ಧನಸ್ಸು ರಾಶಿಯ ಅಧಿಪತಿ ಗುರುದೇವನಿಗೆ ಹಳದಿ ಬಣ್ಣ ಮತ್ತು ಜ್ಞಾನ ಅತ್ಯಂತ ಪ್ರಿಯವಾದದ್ದು. ನಿಮ್ಮ ಹಳದಿ ಬಣ್ಣದ ಉಡುಪು ಅಥವಾ ಹಳದಿ ಲೋಹದ ವಸ್ತುಗಳಲ್ಲಿ ನಿಮ್ಮ ಅದೃಷ್ಟ ಅಡಗಿರುತ್ತೆ. ಇದನ್ನು ಇತರರಿಗೆ ಬಳಸಲು ಕೊಟ್ಟರೆ ನಿಮ್ಮ ಭಾಗ್ಯೋದಯ ದಾರಿಯನ್ನು ನೀವು ಮುಚ್ಚಿದಂತೆ ಆಗುತ್ತೆ. ಹಾಗೆಯೇ ನಿಮ್ಮ ಜ್ಞಾನದ ಪುಸ್ತಕಗಳನ್ನು ಅಥವಾ ಪೆನ್ನನ್ನು ಇತರರಿಗೆ ಕೊಟ್ಟರೆ ನಿಮ್ಮ ಬುದ್ಧಿಶಕ್ತಿ ಕುಂಠಿತ ಆಗಬಹುದು. ಇದಕ್ಕೇನು ಪರಿಹಾರಗಳು ಮತ್ತು ನಿಯಮಗಳೇನು? ದಾನದ ನಿಯಮ. ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡೋದು ಶ್ರೇಯಸ್ಕರ. ಅಂದರೆ ನೀವು ಧರಿಸಿದ ಬಟ್ಟೆ ಅಥವಾ ಆಭರಣಗಳನ್ನು ಕೊಡೋದಕ್ಕೆ ಹೋಗಬಾರ್ದು. ಏನಾದರೂ ಹೊಸದಾಗಿ ತೊಗೊಂಬಂದ್ಬಿಟ್ಟು ಅದನ್ನು ದಾನ ಮಾಡಬೇಕಾಗುತ್ತೆ. ಇದಕ್ಕೇನು ಪರಿಹಾರ? ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ. ಇದು ನಿಮ್ಮ ಗುರು ಬಲವನ್ನು ಹೆಚ್ಚಿಸುತ್ತೆ ಮತ್ತು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತೆ. ಗುರುವಾರದ ದಿನ ಹಸುವಿಗೆ ಬೆಲ್ಲ ಮತ್ತು ಕಡಲೆ ಬೇಳೆಯನ್ನು ತಿನ್ನಿಸೋದು ಮತ್ತು ಧನಸ್ಸು ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರುತ್ತೆ. ಧನಸ್ಸು ರಾಶಿಯವರೇ, ನೀವು ಜಗತ್ತನ್ನೇ ಗೆಲ್ಲುವ ಛಲಗಾರರು. ಈ ಸಣ್ಣ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸುತ್ತೆ. ಈ ಮಾಹಿತಿ ನಿಮಗೆ ಸತ್ಯ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಧನಸ್ಸು ರಾಶಿಯ ಆಪ್ತರೊಂದಿಗೆ ಶೇರ್ ಮಾಡಿ. ಕಮೆಂಟಲ್ಲಿ ಓಂ ನಮೋ ನಾರಾಯಣಾಯ ಅಥವಾ ಓಂ ಗುರುವೇ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಬದುಕು ಉಜ್ವಲವಾಗಲಿ ಅಂತ ಹಾರೈಸ್ತೇವೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀಮನ್ನಾರಾಯಣ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.